ಒಬ್ಬ ವ್ಯಕ್ತಿ ತುಂಬಾ ಭಾವನಾತ್ಮಕ ಜೀವಿ, ಎಮೋಷನಲ್ ಸೆನ್ಸಿಟಿವ್ ಅಂತ ಗೊತ್ತಾದ ಮೇಲೂ ಕೂಡ ಅವ್ರ ಭಾವನೆಗಳಿಗೆ ನೀನು ಬೆಲೆ ಕೊಡ್ಲಿಲ್ಲ ಅಂದ್ರೆ ಅವ್ರ ಹತ್ರನೂ ಹೋಗ್ಬೇಡ ನೀನು. ಯಾಕೆಂದ್ರೆ ಭಾವನೆಗಳಿಗೆ ಬೆಲೆ ಕೊಡೋರ್ಗೆ ಲಿಮಿಟ್ಸ್ ಅನ್ನೋದೇ ಇರೋದಿಲ್ಲ. ಅವರು ನಿನಗೋಸ್ಕರ ಏನನ್ ಬೇಕಾದ್ರೂ ಮಾಡ್ತಾರೆ, ತಮ್ಮ ಉಸಿರನ್ನು ಬೇಕಾದ್ರೂ ಕೊಟ್ಬಿಡ್ತಾರೆ. ಅವರು ಒಂದ್ಸರಿ ನಿನ್ನನ್ನ ಹಚ್ಕೊಂಡ್ರೆ ತಮ್ಮ ಬದುಕನ್ನೇ ನಿನಗೋಸ್ಕರ ಅರ್ಪಿಸ್ಬಿಡ್ತಾರೆ. ಎಲ್ಲದಕ್ಕೂ ಸಿದ್ಧರಾಗಿರ್ತಾರೆ. ಮುಂದೆ ಯಾವಾಗಾದ್ರೂ ನಿನಗೆ ಬ್ರೇಕ್ ಬೇಕು, ಆ ವ್ಯಕ್ತಿ ಬೋರ್ ಆಗ್ತಿದ್ದಾರೆ ಅಂತ ಆ ವ್ಯಕ್ತಿಯಿಂದ ನೀನ್ ದೂರ ಆದ್ರೆ ಆ ವ್ಯಕ್ತಿಯ ಮುಂದಿನ 10 ವರ್ಷಗಳಿದೆಯಲ್ಲ, ನರ್ಕ ಆಗೋಗುತ್ತೆ. ನಿನಗೆ ಮರೆಯೋದು ತುಂಬಾ ಈಸಿ, ಮೂವ್ ಆನ್ ಆಗೋದು ತುಂಬಾ ಸುಲಭ. ಆದ್ರೆ ಆ ವ್ಯಕ್ತಿಗೆ ತುಂಬಾ ಕಷ್ಟ ಆಗತ್ತೆ. ಅವ್ರ ಲೈಫ್ ಮ್ಯಾಟ್ರು. ಅದಕ್ಕೆ ನಾನು ನಿನಗೆ ಹೇಳ್ತಿದ್ದೀನಿ, ನಿನಗೇನಾದ್ರೂ ಆ ಪರ್ಸನ್ ನ ಹ್ಯಾಂಡಲ್ ಮಾಡಕ್ ಆಗಿಲ್ಲ ಅಂದ್ರೆ ದಯವಿಟ್ಟು ಅವ್ರ ಬದುಕಿಗೆ ನೀನ್ ಎಂಟರ್ ಆಗ್ಲೇಬೇಡ. ಅವರಿಗೆ ನಿನ್ನ ಬಿಟ್ಟು ಬದುಕೋಷ್ಟು ಶಕ್ತಿ ಇರೋದಿಲ್ಲ. ನೀನ್ ಅನ್ಕೊಂಡಂಗೆ ಅವ್ರು ಸುಲಭವಾಗಿ ಬದುಕೋದೂ ಇಲ್ಲ. ಅದಕ್ಕೆ ಈಗ್ಲೇ ಹೇಳ್ತಿದ್ದೀನಿ, ದಯವಿಟ್ಟು ನಿನಗೆ ಅಂತ ವ್ಯಕ್ತಿಗಳನ್ನ ಹ್ಯಾಂಡಲ್ ಮಾಡಕ್ ಆಗದೆ ಇದ್ರೆ ಅವ್ರ ಬದುಕಿಗೆ ಎಂಟರ್ ಆಗ್ಬೇಡ.